ಸೊ ವೆಲ್ಕಮ್ ಬ್ಯಾಕ್ ಅಶೂಸ್ ವ್ಲಾಗ್ ಕನ್ನಡ. ಸೊ ಇವಾಗ ಆಲ್ರೆಡಿ ನೋಡಿರ್ತೀರ, ತಮ್ಲೈನಲ್ಲಿ ನೋಡಿರ್ತೀರ ಮತ್ತು ಸ್ಟಾರ್ಟಿಂಗ್ ಲೈನಲ್ಲಿ ಕೂಡ ನೋಡಿರ್ತೀರ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ನ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಸೊ ರೆಡಿನಾ? ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಮಸ್ಸಿ ಹೇರ್ ಸ್ಟೈಲ್ನ ಸಿಂಪಲ್ ಟ್ರಿಕ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ಸೆಲ್ಫಾಗಿ ನೀವು ಕೂಡ ಮಾಡ್ಕೋಬೋದು, ಅಥವಾ ಬೇರೆಯವರಿಗೆ ನಿಮ್ಮ ಮನೇಲಿರೋರಿಗೆ ನೀವೇ ಹಾಕ್ಬೋದು ಕೂಡ. ಬನ್ನಿ ಇವತ್ತು ಮೆಸ್ಸಿ ಹೇರ್ ಸ್ಟೈಲ್ನ ಸಿಂಪಲ್ ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಡ್ತೀನಿ. ನೀವು ಎಲ್ಲಾದರೂ ಆಚೆ ಹೋಗಬೇಕು ಅಂತ ಅಂದಾಗ ಮನೆಯಿಂದನೇ ಜಸ್ಟ್ 5 ಮಿನಿಟ್ಸಲ್ಲಿ ಈ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಸೆಲ್ಫಾಗಿ ನೀವೇ ಹಾಕೋಬೋದು ಅಥವಾ ಬೇರೆಯವರು ಕೂಡ ಹಾಕ್ಬೋದು. ತುಂಬ ಈಸಿಯಾಗಿರುತ್ತೆ. ಜಸ್ಟ್ 5 ಮಿನಿಟ್ಸಲ್ಲಿ ಈ ಹೇರ್ ಸ್ಟೈಲ್ನ ಮಾಡ್ಕೋಬೋದು. ಫಸ್ಟು ಐಬ್ರೋ ಸೆಂಟರ್ ಪಾಯಿಂಟಿಂದ ಎರಡೂ ಕಡೆ ಕ್ರಾಫ್ನ ತೆಗೆದು ನೀಟಾಗಿ ಆ ಭಾಗನ ಕೂಮ್ ಮಾಡಿ ಒಂದು ರಿಬ್ಬರ್ ಬ್ಯಾಂಡಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಲಾಕ್ ಮಾಡಿ ಆದಮೇಲೆ ಅದನ್ನು ಮೇಲ್ಗಡೆಯಿಂದ ಒಂದು ಟ್ವಿಸ್ಟನ್ನ ಮಾಡ್ಕೋಬೇಕು. ಗೊತ್ತಾಗ್ತಿದೆ ಅಲ್ವಾ? ನೀವು ನೋಡ್ಕೋತಾ ಇರ್ಬೋದು. ಮೇಲ್ಗಡೆಯಿಂದ ಒಂದು ಟ್ವಿಸ್ಟನ್ನ ಒಳ ಭಾಗಕ್ಕೆ ಎಳೆದು ಕೆಳಗಡೆ ಹೇರನ್ನು ತಗೊಳ್ಳೋಣ. ಹೀಗಾದಮೇಲೆ ಸೊ ಇದೇ ರೀತಿ ಪ್ರತಿ ಒಂದು ಭಾಗನ ಲೆಫ್ಟ್ ಟು ರೈಟ್ ಭಾಗ ತೆಗೆದು ಒಂದು ಭಾಗನ ತೆಗೆದು ಕೂಮ್ ಮಾಡಿ ರಿಬ್ಬರ್ ಬ್ಯಾಂಡಿಂದ ಲಾಕ್ ಮಾಡಿ ಟ್ವಿಸ್ಟ್ ಮಾಡ್ಕೊಳ್ಳೋಣ. ಇದೇ ರೀತಿ 2 ಇಯರ್ ಸೆಂಟರ್ ಪಾಯಿಂಟ್ ಬರೋವರೆಗೂ ಕೂಡ ಇದೇ ರೀತಿ ಟ್ವಿಸ್ಟ್ ಮಾಡ್ಕೋಬೇಕು. ಇವಾಗೆಲ್ಲ ಆಲ್ಮೋಸ್ಟ್ ಮೆಸ್ಸಿ ಹೇರ್ ಸ್ಟೈಲ್ ತುಂಬ ಟ್ರೆಂಡಿಂಗ್ ಹೇರ್ ಸ್ಟೈಲ್ಸ್ ಆಗೋಗಿದೆ. ತುಂಬ ಮೆಸ್ಸಿ ಆಗಿ ಹೇರ್ ಸ್ಟೈಲ್ ಮಾಡಿಕೊಂಡು ತುಂಬ ಲುಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಎಲ್ಲರೂ ಇದೇ ರೀತಿ ಹೇರ್ ಸ್ಟೈಲ್ನ ಲೈಕ್ ಮಾಡ್ತಾರೆ ಕೂಡ. ಅದಕ್ಕೋಸ್ಕರ ನಾನು ಈ ಹೇರ್ ಸ್ಟೈಲ್ನ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಯಾರಿಗಾದರೂ ಬೇರೆ ಹೇರ್ ಸ್ಟೈಲ್ಸ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಹೇರ್ ಸ್ಟೈಲ್ ನಿಮಗೆ ಸ್ಯಾರೀಸ್ಗೆ, ಗೌನ್ಸ್ಗೆ, ಫ್ರಾಕ್ಸ್ಗೆ ಮತ್ತು ಚೂಡಿದಾರ್ಸ್ಗೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಟ್ರೆಡಿಷ್ನಲ್ ಆಗಿ ಬೇಕು ಅಂತಂದರೆ ನೀವು ಮಲ್ಲಿಗೆ ಮೊಗ್ಗು ಅಥವಾ ಮಲ್ಲಿಗೆ ದಿಂಡು ಈ ರೀತಿ ಫ್ಲವರ್ಸ್ನ ಯೂಸ್ ಮಾಡ್ಕೋಬೋದು. ಅಥವಾ ಮಾಡರ್ನ್ ಆಗಿ ಬೇಕು ಅಂತಂದರೆ ಕೆಲವೊಂದು ಬೀಡ್ಸು, ಕೆಲವೊಂದು ಬ್ರೋಚಸ್ನ ಯೂಸ್ ಮಾಡಿದ್ರೆ ತುಂಬ ಸಕ್ಕತ್ತಾಗಿ ಬರುತ್ತೆ ಈ ಔಟ್ಲುಕ್ಕು. ಹಾಗೆಯೇ ನಿಮ್ಮ ಕಡೆಯಿಂದ ನನಗೆ ಪ್ರೀತಿ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಸಿಗ್ತಿದೆ. ಏಕೆಂದರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಇನ್ನೂ ಜಸ್ಟ್ 1 ವಾರ ಕೂಡ ಆಗಿಲ್ಲ. ಸ್ವಲ್ಪ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಇಯರ್ಸ್ವರೆಗೂ ಕಂಪ್ಲೀಟ್ ಆದಮೇಲೆ ಆ ಇಡೀ ಕೂದಲು ಹಿಂಡನ್ನ ತೆಗೆದು ಒಂದು ರಬ್ಬರ್ ಬ್ಯಾಂಡಿಂದ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅದನ್ನು ಅದೇ ರೀತಿ ಫಸ್ಟ್ ಹೇಗೆ ಮಾಡಿದ್ವೋ ಅದೇ ರೀತಿ ಟ್ವಿಸ್ಟನ್ನ ಕೊಟ್ಕೊಂಡು ಕೆಳಗಡೆಯಿಂದ ಹೇರ್ನ ಹೇಳ್ಕೊಳ್ಳೋಣ. ಸೊ ಈ ಲುಕ್ ನಿಮಗೆ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಒಂದ್ಸತಿ ನೋಡಿ ಚೆಕ್ ಮಾಡಿ ಹೇಗೆ ಬರ್ತಾ ಇದೆ ಅಂತ. ಮೇಲ್ಗಡೆ ನಾವೇನು ಮಾಡಿದ್ವಿ, ಭಾಗ ತೆಗೆದು ಹಾಕ್ಕೊಂಡ್ವಿ. ಬಟ್ ಇಲ್ಲಿ ಭಾಗ ಮಾಡ್ತಾ ಇಲ್ಲ, ಇಡೀ ಹೇರಿಗೆ ರಿಬ್ಬರ್ ಬ್ಯಾಂಡ್ನ ಹಾಕ್ಕೊಂಡು ಟ್ವಿಸ್ಟ್ ಮಾಡ್ಕೋತಾ ಇದ್ದೀವಿ. ಟ್ವಿಸ್ಟೆಲ್ಲ ಆದಮೇಲೆ ಬೀಡ್ಸ್ನ ಅಪ್ಲೋಡ್ ಮಾಡ್ಕೊಳ್ಳೋಣ. ಬೀಡ್ಸ್ ಅಪ್ಲೋಡ್ ಮಾಡಿದ್ಮೇಲೆ ನಿಜವಾಗ್ಲೂ ಔಟ್ಲುಕ್ ಅಲ್ಟಿಮೇಟಾಗಿ ಬರುತ್ತೆ. ನಾನಿಲ್ಲಿ ಡಮ್ಮಿನಲ್ಲಿ ಹೇರ್ ಸ್ಟೈಲ್ ಮಾಡ್ತಾ ಇರೋದ್ರಿಂದ ನಿಮಗೆ ತುಂಬ ಥಿನ್ ಅನ್ನಿಸ್ತಾ ಇದೆ. ಬಟ್ ನಿಮ್ಮದೇ ಹೇರಲ್ಲಿ, ತಿಕ್ಕಾಗಿರೋ ಹೇರಲ್ಲಿ ಅಥವಾ ಏರ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿ ವಿಡಿಯೋಸ್ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಅಥವಾ ಬೇರೆಯವರಿಗೆ ಶೇರ್ ಮಾಡೋದು ನಿಜವಾಗ್ಲೂ ಮರ್ತ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.